ಶುಭೋದಯ. ಇವತ್ತು ನಾನು ಕೆ ಜಿ ಟೆಂಪಲ್ಗೆ ಬಂದಿದ್ದೀನಿ. ಕೆ ಜಿ ಟೆಂಪಲ್ ಏನಪ್ಪ ವಿಶೇಷ ಅಂದರೆ ಇವತ್ತು ಪ್ರತಿ ಸೋಮವಾರ ದನಗಳ ಸಂತೆ ಇರೋದ್ರಿಂದ ಬಂದಿದ್ದೀನಿ. ಮತ್ತೆ ಇನ್ನೊಂದೇನಂತಂದ್ರೆ ಇವತ್ತು ಈ ದನಗಳ ಸಂತೆಯಲ್ಲಿ ನಾಟಿ ಹಸುಗಳು, ಎಮ್ಮೆಗಳು ಮತ್ತೆ ಸೀಮೆ ಹಸುಗಳು, ಪಡ್ಡೆಗಳು ಎಲ್ಲ ಸಿಗ್ತವೆ. ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತಂದ್ರೆ ನಾನು ಅನ್ಕೊಂಡಿದ್ದು ಎಲ್ಲ ರೈತ ಮಿತ್ರರಿಗೆ ಹಾಗೂ ಕೃಷಿಕರಿಗೆ ಎಲ್ಲ ನಮಸ್ಕಾರ ತಿಳಿಸ್ತಾ, ನಾನು ನಿಮ್ಮ ಪ್ರೀತಿಯ ದುರ್ಗದ ಕನ್ನಡಿಗ. ಹಾಗಾಗಿ ಇವತ್ತು ನಾನು ಕೆ ಜಿ ಟೆಂಪಲ್ ಬಂದಿದ್ದೀನಿ. ಇಲ್ಲಿರುವಂತಹ ಎಲ್ಲ ರಾಸುಗಳ ವಿವರಗಳು ಮತ್ತೆ ಯಾವ ತರ ಹಸುಗಳು ಬಂದವೆ, ಯಾವ ತರ ಸೀಮೆಸುಗಳಿದಾವೆ, ಎಮ್ಮೆಗಳಿದಾವೆ, ಎಲ್ಲ ಇದಾವೆ ತೋರಿಸ್ತೀನಿ. ಹಾಗೆ ಒಂದು ದೇವಸ್ಥಾನ ನೋಡೋಣ. ಕೆ ಜಿ ಟೆಂಪಲ್ ಅಂತಂದ್ರೆ ಇಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಬಗ್ಗೆ ಫಸ್ಟ್ ತಿಳ್ಕೊಂಡು ಆಮೇಲೆ ಮುಂದೆ ಹೋಗೋಣ. ಹಾಗೆ ಬನ್ನಿ ತೋರಿಸ್ತೀನಿ ನಿಮ್ಗೆ ಯಾವ ತರ ಅಂತ ಹೇಳಿ. ನೋಡಿ, ಕೆ ಜಿ ಟೆಂಪಲ್ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಾನು ಫಸ್ಟ್ ಹೊರಗಡೆಯಿಂದ ಎಂಟ್ರೆನ್ಸ್ ಬಂದಿದ್ದು. ಇಲ್ಲಿ ಇದು ದೇವಸ್ಥಾನ ಸುತ್ತಮುತ್ತಲೂ ಸಂತೆ ನಡೆಯುತ್ತೆ. ಆ ಸಂತೆ ಬಗ್ಗೆ ನಿಮ್ಗೆ ಎಲ್ಲ ವಿವರವಾದ ಮಾಹಿತಿ ಕೊಡ್ತೀನಿ. ಮತ್ತೆ ಈ ದೇವಸ್ಥಾನ ಬಗ್ಗೆನೂ ಒಂದು ವಿವರವಾದ ಮಾಹಿತಿ ಕೊಡ್ತೀನಿ. ಬನ್ರಿ ಕೇಳೋಣ. ಸ್ವಾಮಿಗಳಿದ್ದಾರೆ, ಸ್ವಾಮಿಗಳ ಹತ್ರ ತಿಳ್ಕೊಂಡು ಆಮೇಲೆ ಹೋಗೋಣ. ನೋಡಿ, ಇದೆ ಕೆ ಜಿ ಟೆಂಪಲ್ ದೇವಸ್ಥಾನ. ಇಲ್ಲಿ ಸಂತೆ ನಡೆಯೋದಕ್ಕೆ ನಾನು ಈ ಸರಿ ಮೊದಲನೇ ಬಾರಿ ನಾನು ಬಂದಿದ್ದೀನಿ. ಇಲ್ಲಿ 500 ಇದ್ದಾರೆ. ಅವ್ರ ಹತ್ರ ಕೇಳಿ ಮಾತಾಡ್ಕೊಂಡು ತಿಳಿಸ್ಕೊಂಡು ಮುಂದೆ ಹೋಗೋಣ. ಸ್ವಾಮಿಗಳೇ ನಮಸ್ಕಾರ. ಹೇಳಿ, ನಿಮ್ಮ ಹೆಸರೇನು ಸ್ವಾಮಿಗಳೇ? ಗುರುಮೂರ್ತಿ ಅಂತ. ಸ್ವಾಮಿಗಳೇ ಎಷ್ಟು ವರ್ಷದಿಂದ ಇದ್ದೀರಾ ಈ ದೇವಸ್ಥಾನಕ್ಕೆ? ಸುಮಾರು 500 ವರ್ಷ ಇತಿಹಾಸ ಇದಕ್ಕೆ. 500 ವರ್ಷದ ಇತಿಹಾಸ. ಕೆ ಜಿ ಟೆಂಪಲ್ ಅನ್ನೋದು ಹೆಸರು. ಈ ಕೆ ಜಿ ಟೆಂಪಲ್ ಅಂತ ಹೆಸರು ಬರೋದಕ್ಕೆ ಕಾರಣ ಏನು? ಕಾಳಘಟ್ಟಮ್ಮನ ದೇವಸ್ಥಾನ. ಕಾಳಘಟ್ಟಮ್ಮನ ದೇವಸ್ಥಾನ ಅನ್ನೋದಕ್ಕೆ ಕೆ ಜಿ ಟೆಂಪಲ್. ಇದು ತುಂಬಾ ಪುರಾತನ ಪ್ರಸಿದ್ಧವಾದ ಮತ್ತೆ ಜಾನುವಾರುಗಳಿಗೆ ಎಲ್ಲದಕ್ಕೂ ಯಾವುದೇ ಒಂದು ಕರು ಆದಾಗ ಹಾಲನ್ನ ತಗೊಂಡ್ಬಂದು ತಾಯಿ ಸನ್ನಿಧಿಗೆ ಅರ್ಪಿಸ್ಬಿಟ್ಟು ಮುಂದಿನ ಹೆಜ್ಜೆ ಇಡ್ತಾರೆ. ಪ್ರತಿ ಮಂಗಳವಾರ, ಸೋಮವಾರ ದನಿಜಾತ್ರೆ ನಡೆಯುತ್ತೆ. ಮಂಗಳವಾರ ಮಾಮೂಲಿ ಉತ್ಸವ ಇರುತ್ತೆ, ತರಕಾರಿ ಸಂತೆ ಇರುತ್ತೆ. ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಇದೆ. ತುಂಬಾ ಸಂತೋಷ ಸ್ವಾಮಿಗಳೇ. ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿರೋ ಈ ದೇವಸ್ಥಾನ ಕಾಳಘಟ್ಟಮ್ಮನ ದೇವಸ್ಥಾನ ಆಗ ಕರೀತಾರೆ. ನಿಮ್ಮ ಹೆಸರು ತಿಳಿಸಿ ನಮ್ಗೆ. ಹಾಗೆ ಗುರುಮೂರ್ತಿ ಅಂತ ಹೇಳಿ. ತುಂಬಾ ಧನ್ಯವಾದಗಳು ಸ್ವಾಮಿಗಳೇ. ನೋಡಿ, ಹೀಗಿರುತ್ತೆ ಕಾಳಘಟ್ಟಮ್ಮನ ದೇವಸ್ಥಾನ ಅಂತ ಹೇಳಿ. ನೋಡಿ, ಎಲ್ಲ ಆರತಿ ಎಲ್ಲ ಆಯ್ತು, ಅದು ತೋರಿಸ್ತಾ ಇದೀನಿ ನಿಮ್ಗೆ. ಹಾಗೆ ತೋರಿಸ್ತೀನಿ. ಇಲ್ಲಿ ಪ್ರತಿ ಸೋಮವಾರ ಸಂತೆ ನಡೀತದೆ. ಹಾಗೆ ತೋರಿಸ್ಬೇಕಂತೇಳಿ ಬಂದಿದ್ದೀನಿ. ಹಾಗೆ ನೋಡ್ಕೊಳ್ಳಿ ನೀವು. ನೋಡ್ರೆ ಸಂತೆ ಮಾತ್ರ ತುಂಬಾ ಸಖತ್ತಾಗಿ ಸೇರದೆ. ಈ ಕಡೆ ಸೀಮೆ ಹಸುಗಳು, ಪಡ್ಡೆಗಳು, ಆ ಕಡೆ ನಾಟಿ ಹಸುಗಳು ಅಷ್ಟೇ ರೋಡಲ್ಲಿ. ಹಾಗೆ ತೋರಿಸ್ತೀನಿ ಬನ್ನಿ ನಿಮ್ಗೆ. ಎಲ್ಲ ಬರೀ ಸೀಮೆ ಹಸು ಪಡ್ಡೆಗಳೇ. ಇಲ್ಲಿ ಮಾತ್ರ ಆ ಕಡೆ ಎಮ್ಮೆಗಳು ಎಲ್ಲ ಇದಾವೆ. ಹಾಗೆ ತೋರಿಸ್ತೀನಿ ಬನ್ನಿ ನಿಮ್ಗೆ. ನೋಡಿ, ಬರೀ ಸೀಮೆ ಹಸು ಪಡ್ಡೆಗಳು ಎಲ್ಲ ಜನ ತುಂಬ ಹೋಗಿದ್ದಾರೆ. ಸೀಮೆ ಹಸುಗಳು ಜಾಸ್ತಿ ಹೆಚ್ಚಾಗಿ ಮಾಡಿದ್ದೀವಿ. ಹಾಗಾಗಿ ಸೀಮೆ ಹಸುಗಳು ಅಷ್ಟೊಂದು ಒಲು ತೋರಿಸೋದಿಲ್ಲ. ಯಾಕೆಂದ್ರೆ ಇವೆಲ್ಲ ಮಿಲ್ಕಿ ಪರ್ಪಸ್. ಬೇಕಾಗಿರೋದು ಹಳ್ಳಿಕಾರ ಹಸುಗಳು, ಗೋರಿಗಳು ಮತ್ತೆ ಇದು ಮಾತ್ರ ಗುರು ಸಂತೆ ಚೆನ್ನಾಗಿದೆ. ಇಲ್ಲಿ ಪಾಪ ಬಾಂಬೆ ನಾನು ಹುಡ್ಕೊಂಡ್ ಬಂದಿದ್ದಾರೆ ಸಂತೆಗೆ. ತೋರಿಸ್ತೀನಿ ನಿಮಗೆ ಯಾವ ತರ ಅಂತ ಹೇಳಿ. ಬನ್ನಿ. ಇನ್ನು ಅಲ್ಲಿ ಸೀಮೆ ಹಸುಗಳು ಸಂತೆ. ಹಾಗಾಗಿ ಸುಮ್ಮನೆ ಸೈಲೆಂಟ್ ಆಗಿದ್ದೀನಿ. ಬನ್ನಿ ಹಾಗೆ ತೋರಿಸ್ತೀನಿ. ನೋಡಿ, ಯಜಮಾನ್ ಪಾಪ ಹುಡುಗ ಬೆಳಗ್ಗೆನೆ ಇಟ್ಕೊಂಡ್ ಬಂದಾನೆ. ಒಳ್ಳೆ ಹಸು ಇಟ್ಕೊಂಡ್ ಬಂದಾನೆ. ಕರುಗಳು ಮಾತ್ರ ಸೂಪರ್. ಕರುಗಳು ಹೆಚ್ಚಾಗಿ ಸಿಗ್ತವೆ. ಹಸುಗಳು, ಗೋರಿಗಳು ಗೋರಿಗೆ ಸಿಗ್ತಾವಪ್ಪ ಈ ಸಂತೆಗ. ನಾನು ಏನ ಅನ್ಕೊಂಡಿದ್ದೆ ಎಲ್ಲ ಹಾಲು ಕರುಗಳೇ. ಹಾಲಲ್ವೇ ಜಾಸ್ತಿ. ಯಾರು ನಿಮ್ಮದಯ್ಯ?
ಏನ್ ಹೇಳ್ತೀರಾ ರೇಟು? ಇನ್ನು ಹಾಲಲ್ಲಿ ಕರುಳೆ ಏನು ಹಾಲಲ್ಲಿ ಕರುನಾ? ಇನ್ನು ಹಾಲಲ್ಲಿ ಹಾಕಿದಾವೆ ಇಲ್ಲ ಇನ್ನೂ ಇಲ್ಲ ಎರಡಲ್ಲಿ ಆಗದೆ. ನಮಸ್ಕಾರ, ಯಾವೂರಿಂದ ಬಂದಿರಿ ನೀವು? ಬ್ಯಾಡಗಿರಿ. ಏನು ಪ್ರತಿ ವಾರ ಈ ಸಂತೆ ನಡೀತದ ಇಲ್ಲಿಗೆ? ಏನು ಎಷ್ಟೆಷ್ಟೆಲ್ಲ ಆಗವೆ ಕರುಗಳು? ಇದೆರಡಲ್ಲೂ ಅದು ಇನ್ನು ಅಲ್ಲಾಗಿಲ್ಲ. ಏನ್ ಹೇಳ್ತಾ ಇದೀರಾ ರೇಟು? 120. ಏನ್ ಪ್ರತಿ ಸೋಮವಾರ ಈ ಸಂತೆ ನಡೀತದೆ ನಿಮ್ಗೆ? ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದೀರಿ ಈ ಸಂತೆಗೆ? ಸುಮಾರು ಒಂದು 30 ವರ್ಷದಿಂದ ಬರ್ತೀವಿ. ಹಂಗಾದ್ರೆ ನೀವು ಒಳಬ್ರೆ ಈ ಸಂತೆಗೆ? ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ. ಶಿವಣ್ಣ ಅಂತೇಳಿ. ನಿಮ್ಮೂರು ಯಾವ ಊರು ಅಂದ್ರೆ? ಬ್ಯಾಡಗಿ ಅಂತೇಳಿ. ಏನೋ ತುಂಬಾ ಸಂತೋಷ ಆಯ್ತು. ಏನೋ ಎಷ್ಟು ದೂರ ಆಗುತ್ತೆ ನನ್ಗೂ ಗೊತ್ತಿಲ್ಲ, ಈ ಕಡೆ ಊರುಗಳ ಬಗ್ಗೆ ನಂಗೆ ಅಷ್ಟೊಂದು ಹೆಚ್ಚಾಗಿ ಗೊತ್ತಿಲ್ಲ. ಏನ್ ಹೇಳ್ತೀರಾ ರೇಟ್ ಅಂದ್ರೆ? 120. ಯಾರಾದ್ರು ಬಂದಿದ್ರ ಬೆಳಿಗ್ಗೆಯಿಂದ ಸಂತೆಗ? ಬರ್ತಾರೆ. ಅವ್ರಿಗೆ ಇಟ್ಲಿಲ್ಲ ಹೋಗ್ತಾರೆ. ಏನ್ ಈ ಸಂತೆಗೆ ಎಲ್ಲೆಲ್ಲಿಂದ ಬರ್ಬೋದು ಜನ? ಪಾಂಡವಪುರ, ಮಂಡ್ಯ, ಮದ್ದೂರ್ ಕಡೆಯಿಂದ ಬರ್ತಾರ? ಏನು ಒಳ್ಳೆ ಜಾತಿ ಕರುಗಳು ಸಿಗ್ತಾವ ಅಂತ ಹೇಳ್ತಾರೆ. ಹಳ್ಳಿ ಕಾರು ಒಳ್ಳೆ ಓರಿಗಳು ಸಿಗ್ತಾವ ಅಂತ ಹೇಳ್ತಾರೆ. ಪರವಾಗಿಲ್ವಾ ಇಲ್ಲಿ ಸಂತೆ? ಪಾಪ ಜೋರ್ಗಟ್ಟೆಯವರು ಬಂದಿದ್ದಾರೆ, ಅವ್ರಿಗೂ ನೋಡ್ರಿ ಹಿಂಗೆ. ತುಂಬಾ ಧನ್ಯವಾದಗಳು ಅಣ್ಣವ್ರೆ. ತುಂಬಾ ಸಂತೋಷ. ಯಾರಾದ್ರು ಬಂದ್ರೆ ಕೊಡಿ, ಯಾಕಂದ್ರೆ ನಿಮ್ಗೆ ಇಟ್ಟಿದ್ರೆ ಕೊಡಿ, ಇಲ್ಲ ಕೊಡ್ಬೇಡಿ ಅಲ್ವಾ? ಯಾಕಂದ್ರೆ ನೀವ್ ಲಾಸ್ ಮಾಡ್ಕೊಂಡು ಕೊಡೋ ಅವಶ್ಯಕತೆ ಇಲ್ಲ. ತುಂಬಾ ಧನ್ಯವಾದಗಳು ಅಣ್ಣವ್ರೆ. ನೋಡಿ ಪಾಪ ಹಳ್ಳಿ ಕಾರ್ ಮಾತ್ರ ಹೊರಗನೆ ಅಂತ ಹೇಳ್ಬೋದು, ಇದು ಮಾತ್ರ. ಯಾಕಂದ್ರೆ ಅವರಿಗೂ ಮಾತ್ರ ಚೆನ್ನಾಗಿದಾವೆ ಕರುಗಳಿವ, ಖರ್ಚುಗಳಿವು ನೋಡ್ರಿ, ಒಳ್ಳೆ ಕರುಗಳು. ಚೆನ್ನಾಗಿದೆ ನೋಡಿ. ಇಲ್ಲಿ ವ್ಯಾಪಾರ ಮಾಡ್ತಾ ಇದಾರೆ, ನೋಡೋಣ ಯಾವ ತರ ವ್ಯಾಪಾರ ಮಾಡ್ತಾರೆ ಅಂತ ಹೇಳಿ. ರಾಮಣ್ಣ ಅವ್ರದ್ದು ನಿಮ್ಮ ಇವ್ರನ್ನ ಕೇಳ್ತಾರದ? ಕೇಳ್ತಾರೆ. ಕೇಳಿ. ಸರ್ ನೀವ್ ಯಾವ್ರಿಂದ ಬಂದಿದ್ದೀರಾ? ಹಾವೇರಿಯಿಂದ. ಈ ಸಂತೆ ಪ್ರತಿ ವಾರ ಬರ್ತೀರಾ ನಿಮ್ಗೆ? ಅವಾಗ ಬರ್ತೀರಾ ಹಿಂಗೆ? ವಾರ ಬರ್ತೀರಾ? ಊರಿಗೆ ಬೇಕು ನಾಟಿ ಹಸುಗಳೇ ಬೇಕಾ? ಏನು ಸೀಮೆ ಹಸುಗಳು ಕೊಂಡೋಗಿ ಹೋಗ್ತೀರಾ? ನಾಟಿ ಊರಿಗಳು. ಮತ್ತೆ ಹಾವೇರಿಯಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತೆ ನಿಮ್ಗೆ? 300 ಕಿಲೋಮೀಟರ್ ಆಗುತ್ತೆ. ಏನ್ ರಾತ್ರಿ ಬಿಡ್ಬೇಕು ಅನ್ಸುತ್ತೆ ನೀವು? ನಿಮ್ ಹೆಸರು ಹೇಳಿಲ್ಲ ನಮ್ಗೆ. ರಾಜಣ್ಣ ಬೆಡಗೇರಿ ಅಂತ ಹೇಳಿ. ತುಂಬಾ ಧನ್ಯವಾದಗಳು. ಯಾಕಂದ್ರೆ ತುಂಬಾ ಖುಷಿ ಆಗುತ್ತೆ, ಅಲ್ಲಿಂದ ನೀವು ಇಲ್ಲಿಗೆ ಬರ್ತೀರಾ, ನಮ್ ಕಡೆ ಬಂದು ಊರಿಗೆ ಕುತ್ಕೊಂಡು ಹೋಗ್ತೀರಾ. ನಿಮ್ಗೆ ಹೇಗ ಅನ್ಸುತ್ತೆ ಈ ಸಂತೆಗೆ ಬರಕ್ಕೆ? ಖುಷಿ ಅನ್ಸುತ್ತೆ. ಊರಿಗೆ ನೋಡ್ಬೇಕಂದ್ರೆ ಹೆಂಗ್ ಅನ್ಸುತ್ತೆ ನಿಮ್ಗೆ? ನಿಮ್ ಕಡೆ ಇಲ್ಲಿಂದ ಕೊಂಡ್ಕೊಂಡು ಹೋಗ್ತೀರಾ, ಅತ್ರೇ ಲಾಸ್ಟ್ ಮತ್ತೆ ಈ ಕಡೆ ಬರಲ್ಲ? ಯಾಕೆ ಮತ್ತೆ ಬರಲ್ಲ? ಯಾಕಂದ್ರೆ ಅಲ್ಲಿಂದ ಅಲ್ಲಿಗೆ ಲಾಸ್ಟ್. ಯಾಕಂದ್ರೆ ನೀವು ಅಲ್ಲಿ ಚೆನ್ನಾಗಿ ಉಳುಮೆ ಮಾಡಿ ಅಲ್ಲೇ ಕೊನೆ ಮಾಡ್ತೀರಾ. ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಏನೋ ವ್ಯಾಪಾರ ಮಾಡ್ತಾ ಇದ್ದೀರಾ? ಇದು ನೋಡ್ತಾ ಇದ್ದೀರಾ ಹೆಂಗೆ? ನೋಡ್ರಿ ಹಿಂಗಿರುತ್ತೆ. ರಾಮಣ್ಣ ಅವರು ಇವ್ರು ನಮ್ಗೆ ತುಂಬಾ ಹಳಬ್ರು. ಯಾಕಂದ್ರೆ ಹೋದ ವರ್ಷ ಘಾಟಿ ಜಾತ್ರೆಯಲ್ಲಿ ಸಿಕ್ಕಿದ್ರು ನಮ್ಗೆ. ಒಳ್ಳೆ ಒಂದ್ ಜೊತೆ ಓರಿ ಹಾಕಿದ್ರು, ಒಂದ್ 6 ಜೊತೆ 8 ಜೊತೆ ಓರಿ ಹಾಕಿದ್ರು. ಅವ್ರ ಹತ್ರ ಮಾತಾಡಿದ್ದೆ. ಹಾಗಾಗಿ ನೀವು ಇಲ್ಲಿ ದೂರದಿಂದ ಬಂದಿರ ಅಂತ ಕೆಲವು ತೋರ್ಸ್ಬೇಕಲ್ವೇ? ಹಾಗಾಗಿ ನಿಮ್ಮನ್ನ ಮಾತಾಡ್ತಿದ್ವು. ತುಂಬಾ ಧನ್ಯವಾದಗಳು ಅಣ್ಣವ್ರೆ. ರಮಣ್ಣರ ನೀವೇನಾದ್ರು ಮಾತಾಡ್ತೀರಾ? ಏನ್ ಮಾತಾಡಂತ ಹೇಳಿ ಸರ್. ನಮಸ್ಕಾರ. ನಮಸ್ತೆ. ಏನ್ ನಮ್ ಸಾಸೂಲ್ ಒಬ್ಳಿಯವ್ರು ನೀವು? ಜಾಸ್ತಿ ದೂರದಿಂದ ಬಂದಿದ್ದೀರಾ? ಎಷ್ಟು ದೂರ ಆಗುತ್ತೆ ಅಲ್ಲಿಂದ ಇಲ್ಲಿಗೆ? ಇಲ್ಲಿಗೆ 80 ಕಿಲೋಮೀಟರ್ ಅದು. 80 ಕಿಲೋಮೀಟರ್ ಆಗುತ್ತೆ. ಏನ್ ಪ್ರತಿ ವಾರ ಬರ್ತೀರಾ? ಇದೇ ಮೊದಲನೇ? ಇದೇ ಫಸ್ಟ್. ನಾವು ಜಾತ್ರೆ ಬಿಟ್ರೆ ಸಂತಿಗೆ ಅಂದು ಬಂದಿಲ್ಲ. ಏನಂದ್ರೆ ಮನೇಲಿ ಒಂದ್ ಕರ ಇತ್ತು, ಆ ಕರಿನ್ ಜೊತೆ ಕರ ತಗೊಂಡು ಮಳೆ ಇಲ್ದಿದ್ದಕ್ಕೆ ಮೇವುಗಳು ಸಮಸ್ಯೆ ಆಗಿರೋದಕ್ಕೆ ನಾವು ಒಂದ್ ಜೊತೆ ಮಾರನೆ ಅಂತ ಹೇಳ್ಬಿಟ್ಟು ಹಾಕಿ ಬಂದಿದ್ವಿ ಅಷ್ಟೇ. ಇನ್ನು ಮನೆ ಹತ್ರ 2 ಜೊತೆ ದೊಡ್ಡೋರಿ ಅವೆ. ಇನ್ನು ಈ ಸರಿ ಮಳೆ ಅಂತೂ ಕಡಿಮೆನೆ. ಮಳೆ ಹಸುಗಳು ಮೇವೇ ಇಲ್ಲ. ಈ ಸಂತೆಗಳ ನಡೆ ಹಸುಗಳು ಕೊಂಡ್ಕೊಂಡ್ ಬರೋದು ಕಷ್ಟನೇ ಅನ್ಸುತ್ತೆ. ವ್ಯಾಪಾರಗಳು ಇಲ್ಲ. ಹಾಗಾಗಿ ಯಾಕಂದ್ರೆ ಇವು ಏನು ಹಾಲಲ್ ಕರುನ ಏನಣ್ಣ ಅವ್ರೆ? ಇನ್ನು ಹಲ್ಲು ಹಾಕಿಲ್ಲ ಸರ್. ಇನ್ನ
ಕುಡಿಯೋದ್ ಬಿಟ್ಟು ಒಂದ್ 3 ತಿಂಗಳಾಗೈತೆ ಅಷ್ಟೇ. ಏನ್ ಹೇಳ್ತೀರಾ ರೇಟು? ನಾವು 1.10 ಹೇಳ್ತೀವಿ. 1.10 ಹೇಳ್ತಾರೆ. ಏನು ಬೆಳಿಗ್ಗೆ ನಾನು ಕೇಳ್ತಾ ಇದಾರೆ ಏನು ಹೇಳ್ತಾವ್ರೆ 85 90ಕ್ಕೆ ಹಾ ಕೊಡಲ್ಲ, ಒಂದು 95 ಕಮ್ಮಿ ಅಂತ ನಾವ್ ಹೇಳಿ. ಮತ್ತೆ ಏನು ಈ ಬೆಳಗಿಂದ ಹಾಕೊಂಡ್ ಬಂದಿರಾ ಅಷ್ಟು ದೂರದಿಂದ 80 ಕಿಲೋಮೀಟರ್ ಏನ್ ಬಾಡಿಗೆ ಎಷ್ಟಿರ್ಬೋದು? ಬಾಡಿಗೆ 5,000 ಸರ್. 5,000. 5,000 ಬಾಡಿಗೆ. ಈಗ 5,000 ಬಾಡಿಗೆ ಕೊಟ್ಟು ಇಲ್ಲಿ ಬರ್ಬೇಕಂದ್ರೆ 2 ಗಂಟೆ ನೋಡ್ರಿ ಹಿಂಗಿರ್ತಾರೆ. ರಾತ್ರಿ 2 ಗಂಟೆ ಬಿಟ್ಟಿರಂತೆ ಪಾಪ. ನಿಮ್ ಮಗನಾ? ಏನಾದ್ರು ಓದ್ತಾನ ಇಲ್ಲ? ಚೆನ್ನಾಗ್ ಓದಿಸ್ರಿ. ನಿಮ್ ಹುಚ್ಚಿರ್ಗೂ ಕಳ್ಸ್ಬೇಡಿ. ಯಾಕಂದ್ರೆ ಕಳ್ಸಿ ಇಲ್ಲ ಅಂತ ಹೇಳಿಲ್ಲ. ಯಾಕಂದ್ರೆ ಇದು ಇರ್ಬೇಕು ಅದು ಇರ್ಬೇಕು ಏನೋ ಒಂದು ಕಯಾಸ್ ಇದು ಇದ್ರ ಹುಚ್ಚಿಗೆ ಯಾಕಂದ್ರೆ ಇದ್ರ ಹುಚ್ಚಿಗೆ ಬಂದಾರ ಯಾರು ಉದ್ದಾರ ಆಗಿಲ್ಲ ಜಾಸ್ತಿ. ಕಯಾಸು. ತುಂಬಾ ಧನ್ಯವಾದಗಳು ರಮಣರ.